ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ನಾನು ನವಿತಾ ಜೈನ್. ಇವತ್ತಿನ ಡಿಜಿಟಲ್ ಕಾಂಟೆಂಟ್ ಅಲ್ಲಿ ಯಾವ್ಯಾವ ದೇಶಗಳಲ್ಲಿ 16 ವರ್ಷದ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಲಾಗಿದೆ. ಈಗ ಮತ್ತೊಂದು ದೇಶ ಕೂಡ 16 ವರ್ಷದ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾವನ್ನ ಬ್ಯಾನ್ ಮಾಡಿದೆ. ಆ ದೇಶ ಯಾವುದು, ಅದು ಎಷ್ಟು ಚಾಲೆಂಜಿಂಗ್ ಆಗಿದೆ, ಆ ರೀತಿ ಮಾಡೋದಕ್ಕೆ ಕಾರಣ ಏನು ಅನ್ನುವ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ಸೋಷಿಯಲ್ ಮೀಡಿಯಾ ಈಗ ಬಳಸೋರನ್ನ ಹುಡುಕೋದೇ ಬಹಳ ಕಷ್ಟ. ಅಷ್ಟರ ಮಟ್ಟಿಗೆ ಸಾಮಾಜಿಕ ಜಾಲತಾಣಗಳು ಎಲ್ಲರನ್ನ ಆವರಿಸ್ಕೊಂಡ್ಬಿಟ್ಟಿದೆ. ಅದರಲ್ಲೂ ಮಕ್ಕಳಂತೂ ಇದಕ್ಕೆ ಅಡಿಕ್ಟೇ ಆಗಿಬಿಟ್ಟಿದ್ದಾರೆ. ಸಾಮಾಜಿಕ ಜಾಲತಾಣದ ಪ್ರಭಾವ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ದುರ್ಬಳಕೆಯೂ ಕೂಡ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿದೆ. ಅಡಿಕ್ಷನ್, ಸೈಬರ್ ಬುಲ್ಲಿಂಗ್, ಆನ್ಲೈನ್ ಶೋಷಣೆ, ಮಕ್ಕಳ ಖಿನ್ನತೆಯ ಪ್ರಕರಣಗಳು ಹೆಚ್ಚುತ್ತಾ ಇರುವ ಹಿನ್ನೆಲೆಯಲ್ಲಿ ಹಲವು ದೇಶಗಳ ಸರ್ಕಾರಗಳು ಮಕ್ಕಳಿಗೆ, ಅದರಲ್ಲೂ ವಿಶೇಷವಾಗಿ 16 ವಯಸ್ಸಿನ ಒಳಗಿನ ಮಕ್ಕಳಿಗೆ ಸಾಮಾಜಿಕ ಜಾಲತಾಣಗಳನ್ನು ನಿಷೇಧಿಸ್ತಾ ಇದೆ. ಈ ಪಟ್ಟಿಗೆ ಹೊಸ ಸೇರ್ಪಡೆ ಯಾವ ದೇಶ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವು ನ್ಯೂಸ್ 18 ಕನ್ನಡದ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಕಾಮೆಂಟ್ ಕೂಡ ಮಾಡಬಹುದು. ಅಷ್ಟು ಮಾತ್ರ ಅಲ್ಲ, ನ್ಯೂಸ್ 18 ಕನ್ನಡದ ಫೇಸ್ಬುಕ್ ಪೇಜ್ ಹಾಗೆ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡೋದನ್ನ ಮರಿಬೇಡಿ. 16 ವರ್ಷದ ಒಳಗಿನ ಮಕ್ಕಳು ಸೋಷಿಯಲ್ ಮೀಡಿಯಾಗಳನ್ನು ಇನ್ನು ಮುಂದೆ ಬಳಸುವಂತಿಲ್ಲ. ಇದಕ್ಕೆ ನಿಷೇಧವನ್ನ ಹೇರಲಾಗಿದೆ. ಈ ಪಟ್ಟಿಗೆ ಈಗ ಹೊಸ ಸೇರ್ಪಡೆಯಾಗಿರೋದು ಬ್ರಿಟನ್. ಹೌದು, ಇವತ್ತಿನ ಡಿಜಿಟಲ್ ಯುಗದಲ್ಲಿ ಸ್ಮಾರ್ಟ್ ಫೋನ್ ಹಾಗೆಯೇ ಸಾಮಾಜಿಕ ಜಾಲತಾಣಗಳೇ ಬದುಕಿನ ಅವಿಭಾಜ್ಯ ಅಂಗ ಅನ್ನೋ ರೀತಿಯಾಗಿ ಆಗ್ಬಿಟ್ಟಿದೆ. ಇವುಗಳ ಅತಿಯಾದ ಬಳಕೆ ಮಕ್ಕಳ ಮೇಲೆ ಸಾಕಷ್ಟು ಪರಿಣಾಮಗಳನ್ನು ಬೀರ್ತಾ ಇದೆ, ಮಾನಸಿಕವಾಗಿ, ದೈಹಿಕವಾಗಿಯೂ. ಹಾಗಾಗಿ ವಿಶ್ವದಾದ್ಯಂತ ಹಲವು ದೇಶಗಳು ಈ ಕುರಿತು ಪ್ರಮುಖವಾಗಿ ಗಂಭೀರವಾಗಿ ಯೋಚನೆ ಮಾಡಿ ಕಠಿಣ ಹೆಜ್ಜೆಗಳನ್ನು ಇಡ್ತಾ ಇವೆ. ಇತ್ತೀಚೆಗೆ ಬ್ರಿಟನ್ ಸರ್ಕಾರ 16 ವರ್ಷದೊಳಗಿನ ಮಕ್ಕಳಿಗೆ ಸಾಮಾಜಿಕ ಜಾಲತಾಣಗಳನ್ನು ಸಂಪೂರ್ಣವಾಗಿ ನಿಷೇಧ ಮಾಡುವುದಾಗಿ ಹೇಳಿದ್ದು, ಇನ್ನು ಮುಂದೆ 16 ವರ್ಷದೊಳಗಿನ ಮಕ್ಕಳು ಯಾವುದೇ ಸಾಮಾಜಿಕ ಜಾಲತಾಣಗಳನ್ನು ಬಳಸಬಾರದು ಅಂತ ಹೇಳಿ ಆದೇಶವನ್ನ ಮಾಡಿದ್ದಾರೆ. ಈ ಮೂಲಕ ಕಠಿಣ ಕ್ರಮ ಕೈಗೊಂಡ ವಿಶ್ವದ 4ನೇ ದೇಶವಾಗಿ ಬ್ರಿಟನ್ ಹೊರಹೊಮ್ಮಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಮಕ್ಕಳ ಮೇಲೆ ಉಂಟಾಗ್ತಾ ಇರುವ ದುಷ್ಪರಿಣಾಮಗಳನ್ನು ತಡೆಯುವ ನಿಟ್ಟಿನಲ್ಲಿ ಬ್ರಿಟನ್ ಸರ್ಕಾರ ಈ ಐತಿಹಾಸಿಕ ಕಠಿಣ ನಿರ್ಧಾರವನ್ನ ತೆಗೆದುಕೊಂಡಿದೆ. ಈ ಹಿನ್ನೆಲೆಯಲ್ಲಿ ಮಕ್ಕಳು ಇನ್ನು ಮುಂದೆ ಯಾವುದೇ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾ ಬಳಸಬಾರದು ಅಂತ ಹೇಳಿ ಬ್ರಿಟನ್ ಪ್ರಧಾನಿ ಕೀರ್ ಸ್ಟಾರ್ಮರ್ ಸಂಪೂರ್ಣವಾಗಿ 16 ವರ್ಷದ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾಗಳನ್ನು ಬ್ಯಾನ್ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಕಠಿಣ ಕ್ರಮ ಕೈಗೊಂಡಂತಹ 4ನೇ ದೇಶವಾಗಿ ಬ್ರಿಟನ್ ಹೊರಹೊಮ್ಮಿದೆ. ಆಸ್ಟ್ರೇಲಿಯಾ ಯಾವ ರೀತಿಯಾಗಿ ಕಠಿಣ ಕಾನೂನು ಮಾದರಿಯನ್ನು ಅನುಸರಿಸಿತ್ತು, ಅದೇ ರೀತಿಯಾಗಿ ಬ್ರಿಟನ್ ಕೂಡ ಈಗ ಅನುಸರಿಸ್ತಾ ಇದೆ. ಸೊ ಮಕ್ಕಳಿಗೆ ಸಾಮಾನ್ಯವಾಗಿ ನಾವು ನೋಡ್ತೀವಿ, ಮೊಬೈಲ್ಗಳನ್ನು ಬಿಟ್ಟು ಬದುಕೋದಕ್ಕೆ ಆಗಲ್ವೇನೋ ಅನ್ನುವ ರೀತಿಯಾಗಿದೆ. ಜೊತೆಗೆ ಆನ್ಲೈನ್ ಮೀಡಿಯಾಗಳು, ಆನ್ಲೈನ್ನಲ್ಲಿ ಎಜುಕೇಷನ್ ಆಗೋದು ಕೂಡ ಸಾಕಷ್ಟು ರೀತಿಯಾಗಿ ಈಗ ಮಕ್ಕಳ ಮೇಲೆ ಪರಿಣಾಮವನ್ನು ಬೀರಿದೆ. ಸೊ ಬ್ರಿಟನ್ ಈಗ ಹೇಳಿರುವ ಪ್ರಕಾರ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟಿಕ್ಟಾಕ್, ಸ್ನ್ಯಾಪ್ಚಾಟ್, ಯೂಟ್ಯೂಬ್ನಂತಹ ಪ್ರಮುಖ ಜಾಲತಾಣಗಳನ್ನು ಮಕ್ಕಳು ಇನ್ನು ಮುಂದೆ ಬಳಸುವಂತಿಲ್ಲ 16 ವರ್ಷದ ಒಳಗಿನವರು. ಅಂದರೆ ದೈನಂದಿನ ಅಗತ್ಯ ಕಮ್ಯುನಿಕೇಷನ್ಗಾಗಿ ಬಳಸುವ ವಾಟ್ಸಪ್ ಆಗಿರ್ಬೋದು, ಸಿಗ್ನಲ್ ಆ್ಯಪ್ಗಳಿಗೆ ವಿನಾಯಿತಿಯನ್ನು ಇದರಿಂದ ಕೊಡಲಾಗಿದೆ. ಈ ಕಠಿಣ ನಿಯಮಗಳು 2027ರ ವೇಳೆಗೆ ಪೂರ್ಣ ಪ್ರಮಾಣದಲ್ಲಿ ಜಾರಿಗೆ ಬರಲಿದ್ದು, ದೈತ್ಯ ಟೆಕ್ ಕಂಪನಿಗಳು ಕಡ್ಡಾಯವಾಗಿ ವಯಸ್ಸನ್ನು ಪರಿಶೀಲಿಸುವ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳಬೇಕಾಗುತ್ತೆ. ಸೊ ಬ್ರಿಟನ್ ತೆಗೆದುಕೊಂಡಿರುವಂತಹ ಈ ಒಂದು ನಿರ್ಧಾರದ ಹಿಂದಿರುವಂತಹ ಕಾರಣಗಳು, ಸವಾಲುಗಳು, ಜೊತೆಗೆ ಯಾವೆಲ್ಲ ಆ್ಯಪ್ಗಳನ್ನು ನಿಷೇಧಿಸಿದೆ ಅಂತ ನೋಡೋದಾದ್ರೆ ವಾಟ್ಸಪ್, ಸಿಗ್ನಲ್, ಟೆಲಿಗ್ರಾಮ್, ಲೈನ್, ಮೈಸ್ಪೇಸ್, ಆರ್ಕುಟ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟಿಕ್ಟಾಕ್, ಸ್ನ್ಯಾಪ್ಚಾಟ್, ಯೂಟ್ಯೂಬ್, ರೆಡ್ಶಿಟ್, ಟ್ವಿಚ್, ಎಕ್ಸ್, ಥ್ರೆಡ್ಸ್ ಹಾಗೇನೆ ಕಿಕ್, ಈ ಎಲ್ಲ ಆ್ಯಪ್ಗಳು ಸೇರಿವೆ. ಇದರಲ್ಲಿ ಕೆಲವೊಂದು ಆಲ್ರೆಡಿ ನಮ್ಮ ಭಾರತದಲ್ಲೂ ಕೂಡ ಈ ಆ್ಯಪ್ಗಳು ಬ್ಯಾನ್ ಆಗಿರೋದನ್ನು ನಾವಿಲ್ಲಿ ಗಮನಿಸಬಹುದು. ಇನ್ನು ಪ್ರಸ್ತುತ ತೀವ್ರ ಚರ್ಚೆಯಲ್ಲಿರುವ AI ಆಗಿರ್ಬೋದು, ಚಾಟ್ ಬಾಟ್ಗಳ ಬಳಕೆಯ ಮೇಲೂ ಕೂಡ ಹೆಚ್ಚಿನ ನಿಯಂತ್ರಣ ಹೇರೋದಕ್ಕೆ ಸರ್ಕಾರ ದೃಢ ನಿಲುವನ್ನು ತೆಗೆದುಕೊಂಡಿದೆ. ಪ್ರಧಾನಿ ಕಿಮ್ ಸ್ಟಾರ್ಮರ್ ಅವರು ಹೇಳುವ ಪ್ರಕಾರ ಇದು ದೊಡ್ಡ ಮಟ್ಟದಲ್ಲಿ ಮಕ್ಕಳ ಮೇಲೆ ಪರಿಣಾಮ ಬೀರೋದ್ರಿಂದ ಇದರಲ್ಲಿ ನಾವು ಈ ಕ್ರಮವನ್ನು ಕೈಗೊಳ್ಳಲೇಬೇಕು ಅನ್ನುವ ಆತಂಕವನ್ನು ಕೂಡ ವ್ಯಕ್ತಪಡಿಸಿದ್ರು. ಹಾಗಾಗಿ ಈಗ ಇರುವಂತಹ ಲೈಫ್ ಸ್ಟೈಲ್ ಹಾಗೆಯೇ ಇದರ ಮೇಲೆ ಬೀರುವಂತಹ ಮಾರಕ ಪರಿಣಾಮಗಳಿಂದಾಗಿ ನಾವು ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೇವೆ. ಸೈಬರ್ ಬೆದರಿಕೆ, ಆತಂಕ, ಡಿಪ್ರೆಷನ್, ನಿದ್ರೆಯ ಅಭಾವದಿಂದಾಗಿ ಈಗ ಈ ಎಲ್ಲ ಸಾಮಾಜಿಕ ಜಾಲತಾಣಗಳು ಇದಕ್ಕೆ ಕಾರಣ ಆಗ್ತಾ ಇದೆ. ಹಾಗಾಗಿ ವಿಷಮ ವಾತಾವರಣದಲ್ಲಿ ಮಕ್ಕಳು ಬೆಳೆಯೋದನ್ನ ಸುಮ್ಮನೆ ನೋಡ್ತಾ ಕೂರೋದಕ್ಕೆ ಸಾಧ್ಯ ಇಲ್ಲ. ಈ ನಿಷೇಧದ ಮೂಲಕ ತಂತ್ರಜ್ಞಾನದ ಬಂಧನದಿಂದ ಬಿಡುಗಡೆಗೊಳಿಸಿ ಅವರಿಗೆ ಒಂದು ಸುಂದರ ಬದುಕು ಕಟ್ಟಿಕೊಡುವಂತಹ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಅಂತ ಹೇಳಿದ್ದಾರೆ. ಹಾಗಾದ್ರೆ ಯಾಕೆ ಈ ನಿರ್ಧಾರ ಇಷ್ಟೊಂದು ಅನಿವಾರ್ಯ ಆಯಿತು ಅಂತ ನೋಡೋದಾದ್ರೆ, ಮಕ್ಕಳನ್ನ ಸೈಬರ್ ಬೆದರಿಕೆ, ಆನ್ಲೈನ್ ವಂಚನೆ, ಅಶ್ಲೀಲ ವಿಷಯಗಳಿಂದ ರಕ್ಷಣೆ ಮಾಡೋದು ಈ ನಿಷೇಧದ ಮುಖ್ಯ ಉದ್ದೇಶ. ಈಗಾಗಲೇ ಸಾಮಾಜಿಕ ಜಾಲತಾಣಗಳ ಅತಿಯಾದ ಬಳಕೆಯಿಂದ ಮಕ್ಕಳಲ್ಲಿ ಡಿಪ್ರೆಷನ್ ಆಗಿದೆ, ಏಕಾಗ್ರತೆಯ ಕೊರತೆ ಇದೆ, ನಿದ್ರಾಹೀನತೆಯ ಸಮಸ್ಯೆಗಳು ಕಾಣಿಸಿಕೊಳ್ತಾ ಇದೆ.
ಮಕ್ಕಳು ವರ್ಚುವಲ್ ಪ್ರಪಂಚದಿಂದ ಹೊರಬಂದು ದೈಹಿಕ ಆಟೋಟಗಳು, ನೈಜ ಸಾಮಾಜಿಕ ಸಂಬಂಧಗಳಲ್ಲಿ ತೊಡಗಿಸಿಕೊಳ್ಳಬೇಕು ಅನ್ನುವ ಕಾರಣಕ್ಕಾಗಿ ಈ ರೀತಿಯಾದಂತಹ ನಿರ್ಧಾರಗಳನ್ನು ಕೂಡ ಮಾಡಲಾಗಿದೆ. ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಲೈಕ್ಸ್ ಹಾಗೆಯೇ ಕಾಮೆಂಟ್ಸ್ಗಾಗಿ ಸಣ್ಣ ಮಕ್ಕಳು ಕೂಡ ಹಾತೊರಿತಾ ಇರುವಂತನ್ನ ನಾವು ಗಮನಿಸಿದ್ವಿ. ಹಾಗಾಗಿ ಇದರಿಂದ ಮಕ್ಕಳು ಖಿನ್ನತೆಗೆ ಒಳಗಾಗ್ತಾ ಇರೋದು, ಆನ್ಲೈನಲ್ಲಿ ನಡೀತಾ ಇರುವ ದೌರ್ಜನ್ಯಗಳು, ಮಕ್ಕಳು ಸೂಸೈಡ್ ವರೆಗೂ ಹೋಗ್ತಾ ಇರೋದು ಕೂಡ ಕಾರಣ ಆಗಿದೆ. ಸೊ ಅಪರಿಚಿತರ ಮಕ್ಕಳನ್ನ ಸಂಪರ್ಕಿಸಿ ಮೋಸಗೊಳಿಸುವ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಪರದೆಯ ಮುಂದೆನೇ ದಿನ ಕಳೆಯೋದ್ರಿಂದ ಮಕ್ಕಳ ದೈಹಿಕ ವ್ಯಾಯಾಮದಿಂದ ಕೂಡ ದೂರ ಉಳಿತಾ ಇದ್ದಾರೆ. ಹಾಗಾಗಿ ಜಾಗತಿಕ ಮಟ್ಟದಲ್ಲೂ ಕೂಡ ಈಗಾಗಲೇ ಈ ನಿಷೇಧದ ಅಲೆ ಸಾಕಷ್ಟು ದೇಶಗಳಲ್ಲಿ ಕಂಡು ಬಂದಿದ್ದು, 4 ದೇಶಗಳಲ್ಲಿ ಆಲ್ರೆಡಿ ಈ ರೀತಿಯಾದಂತಹ ಒಂದು ಬ್ಯಾನ್ ಅನ್ನು ಮಾಡುವ ಕೆಲಸವನ್ನ ಮಾಡಲಾಗಿದೆ. ಈಗಾಗಲೇ ಹಲವು ರಾಷ್ಟ್ರಗಳನ್ನು ನಾನು ಆಗಲೇ ಹೇಳಿದೆ. ಆಸ್ಟ್ರೇಲಿಯಾದಲ್ಲಿ 16 ವರ್ಷದ ಒಳಗಿನ ಮಕ್ಕಳಿಗೆ ಸಾಮಾಜಿಕ ಮಾಧ್ಯಮಗಳನ್ನು ಸಂಪೂರ್ಣವಾಗಿ ನಿಷೇಧಿಸಿದ ವಿಶ್ವದ ಮೊದಲ ದೇಶ ಅನ್ನುವ ಹೆಗ್ಗಳಿಕೆಗೆ ಪಾತ್ರ ಆದರೆ, ಮಲೇಷಿಯಾ ಹಾಗೆಯೇ ಇಂಡೋನೇಷ್ಯಾದಲ್ಲೂ ಕೂಡ ಕಟ್ಟುನಿಟ್ಟಾಗಿ 16 ವರ್ಷದ ಒಳಗಿನವರು ಡಿಜಿಟಲ್ ಬಳಕೆಯನ್ನು ನಿಯಂತ್ರಣ ಮಾಡುವಂತಹ ಕಾಯ್ದೆಯನ್ನು ತರಲಾಗಿದೆ. ಯುರೋಪಿಯನ್ ಒಕ್ಕೂಟ, ಫ್ರಾನ್ಸ್ ಹಾಗೆಯೇ ಡೆನ್ಮಾರ್ಕ್ ದೇಶಗಳು 15 ವರ್ಷದೊಳಗಿನ ಮಕ್ಕಳಿಗೆ ನಿಷೇಧ ಹೇರಲು ಕಾನೂನು ರೂಪಿಸ್ತಾ ಇದ್ರೆ, ಸ್ಪೇನ್ ಹಾಗೆಯೇ ಗ್ರೀಸ್ ದೇಶಗಳು ಶೀಘ್ರದಲ್ಲೇ ಈ ಹಾದಿ ಹಿಡಿಯುವುದಾಗಿ ಘೋಷಿಸಿದೆ. ಇತ್ತೀಚೆಗೆ ಸರ್ಕಾರಿ ಸಮಿತಿಯು ಸಾಮಾಜಿಕ ಜಾಲತಾಣದ ಕಂಪನಿಗಳಿಗೆ ಕಠಿಣ ವಯಸ್ಸಿನ ಪರಿಶೀಲನಾ ನಿಯಮಗಳನ್ನು ಮತ್ತು ಮಕ್ಕಳ ಮೇಲೆ ಪರಿಣಾಮ ಬೀರುವ ಕೆಲವು ವೈಶಿಷ್ಟ್ಯಗಳನ್ನು ನಿಷೇಧಿಸುವುದಕ್ಕೆ ಜಪಾನ್ನಲ್ಲಿ ಶಿಫಾರಸು ಮಾಡಿದೆ. ಈ ನಿಟ್ಟಿನಲ್ಲಿ ಸರ್ಕಾರ ಈ ರೀತಿಯಾದಂತಹ ಒಂದು ಆದೇಶವನ್ನು ತಂದಿರುವುದು ದೊಡ್ಡ ಸವಾಲು ಅಂತಾನೆ ಹೇಳಬೇಕಾಗುತ್ತೆ. ಕಾರಣ ಇದರಲ್ಲಿ ಇರುವಂತಹ ಸವಾಲು ಅಂತಂದ್ರೆ, ವಯಸ್ಸಿನ ಪರಿಶೀಲನೆ ಹೇಗೆ ಮಾಡ್ತಾರೆ, ಮಕ್ಕಳ VPN ಮೂಲಕ ನಿರ್ಬಂಧಗಳನ್ನು ಮೀರಿ ಜಾಲತಾಣಗಳಿಗೆ ಅವರು ಎಂಟ್ರಿ ಪಡೆದರೆ ಯಾವ ರೀತಿಯಾಗಿ ಕ್ರಮವನ್ನು ಕೈಗೊಳ್ತಾರೆ, ಇದರಲ್ಲಿ ಸಾಕಷ್ಟು ತಾಂತ್ರಿಕ ಸವಾಲುಗಳು ಕೂಡ ಇದೆ. ಸೊ ಇದನ್ನು ಎದುರಿಸೋದಕ್ಕೆ ಬ್ರಿಟನ್ ಸರ್ಕಾರ ತಂತ್ರಜ್ಞಾನ ಕಂಪನಿಗಳೊಂದಿಗೆ ಮಾತುಕತೆ ಕೂಡ ನಡೆಸ್ತಾ ಇದೆ. ಕಂಪನಿಗಳು ತಮ್ಮ ಪ್ಲಾಟ್ಫಾರ್ಮ್ಗಳಲ್ಲಿ ಕಠಿಣ ವಯೋಮಾನದ ಪರಿಶೀಲನೆಯನ್ನು ನಡೆಸದಿದ್ದರೆ ಭಾರೀ ದಂಡ ವಿಧಿಸುವ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ. ಸೊ ಇಂತಹ ಒಂದು ತಂತ್ರಜ್ಞಾನಗಳು ಬೆಳವಣಿಗೆಯ ಸಾಧನವಾಗಬೇಕೇ ಹೊರತು ಮಕ್ಕಳ ಬಾಲ್ಯವನ್ನು ನುಂಗುವ ಅಸ್ತ್ರ ಆಗಬಾರದು ಅಂತ ಹೇಳಿ ಬ್ರಿಟನ್ ಸರ್ಕಾರ ಹೇಳಿರುವುದು. ಪೋಷಕರು ಕೂಡ ಈ ವಿಚಾರದಲ್ಲಿ ಬಹಳ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಅವರು ಎಲ್ಲರ ಜೊತೆಗೆ ಚೆನ್ನಾಗಿ ಇರಲಿ, ಮಕ್ಕಳು ತಂದೆ ತಾಯಿ ಜೊತೆಗೆ, ಫ್ರೆಂಡ್ಸ್ ಜೊತೆಗೆ ಸಾಕಷ್ಟು ಬೆರೆಯಲಿ ಅನ್ನುವಂತಹ ವಿಚಾರವನ್ನು ಕೂಡ ಹೇಳಲಾಗಿದೆ. ಆದರೆ ನಾವು ಕರ್ನಾಟಕದ ವಿಚಾರ ಅಂತ ಹೇಳಿ ಬಂದರೆ, ಆಲ್ರೆಡಿ ಕರ್ನಾಟಕದಲ್ಲಿ 16 ವರ್ಷದೊಳಗಿನ ಮಕ್ಕಳಿಗೆ ಸಾಮಾಜಿಕ ಜಾಲತಾಣದ ಬಳಕೆಗೆ ಸರ್ಕಾರ ಅಂಕುಶ ಹಾಕಿದೆ. ರಾಜ್ಯದ 26-27ನೇ ಸಾಲಿನ ಬಜೆಟ್ ಅಲ್ಲಿ ಮುಖ್ಯಮಂತ್ರಿಯಾಗಿದ್ದಂತಹ ಸಿದ್ದರಾಮಯ್ಯ ಅವರು ಈ ಬಗ್ಗೆ ಪ್ರಸ್ತಾವನೆಯನ್ನ ಮಾಡಿದ್ರು, ಆ ಒಂದು ಸೂಚನೆಯನ್ನ ಕೂಡ ಕೊಟ್ಟಿದ್ರು. ಜೊತೆಗೆ ಆಂಧ್ರ ಪ್ರದೇಶ ಸರ್ಕಾರ ಈಗಾಗಲೇ ಇದನ್ನ ಘೋಷಿಸಿದೆ. ಅಪ್ರಾಪ್ತ ವಯಸ್ಕರ ಸೋಷಿಯಲ್ ಮೀಡಿಯಾ ಬಳಕೆ ನಿಷೇಧಕ್ಕೆ ಪರ ವಿರೋಧ ಪ್ರತಿಗಳು ಕೂಡ ವ್ಯಕ್ತ ಆಗಿತ್ತು. ಆದರೆ ಇಂತಹ ನಿರ್ಧಾರಗಳು ಬಹಳ ಬಹಳ ಇಂಪಾರ್ಟೆಂಟ್ ಆಗತ್ತೆ ಅನ್ನೋದನ್ನ ಗಮನಿಸಬೇಕು. ಇದರಿಂದ ಈಗಾಗಲೇ ಆಗ್ತಾ ಇರುವಂತಹ ಸಮಸ್ಯೆಗಳಿಗೆ ಕಡಿವಾಣ ಹಾಕುವಂತಹ ಪ್ರಯತ್ನಗಳು ಆಗುತ್ತೆ. ಬಟ್ ವೆರಿ ಚಾಲೆಂಜಿಂಗ್ ಆಗಿರುವಂತಹ ಇದು ಸಮಸ್ಯೆಗಳು ಕೂಡ ಇದರಲ್ಲಿ ಇದೆ ಅನ್ನೋದನ್ನ ನಾವು ಗಮನಿಸಬೇಕಾಗತ್ತೆ. ಇದುವೇ ಹೊತ್ತಿನ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.